ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ನಾವು ಇಂಟರ್ನೆಟ್ನಲ್ಲಿ ಹಣ ಸಂಪಾದನೆ ಮಾಡಲಿಕ್ಕೆ ಏನು 3 ಮೆಥಡ್ ಇದೆ, ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರ ನಂತರ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಹಣವನ್ನು ಸಂಪಾದನೆ ಮಾಡೋದು ಹೇಗೆ ಅಂತಲೂ ನಾನು ವಿಡಿಯೋ ಮಾಡಿದ್ದೆ. ಆ 2 ವಿಡಿಯೋಗಳನ್ನು ನೀವಿನ್ನೂ ನೋಡಲಿಲ್ಲ ಅಂದರೆ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ಳಿ. ಅಥವಾ ಈ ವಿಡಿಯೋನ ಡೆಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ಆ 2 ವಿಡಿಯೋಗಳನ್ನು ನೋಡ್ಕೊಬಹುದು. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಂದರೆ, ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಹೇಗೆ ಹಣ ಸಂಪಾದನೆ ಮಾಡ್ತಾರೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಟ್ಯುಟೋರಿಯಲ್ ವಿಡಿಯೋಗಳು ನೆಕ್ಸ್ಟ್ ಬರುತ್ತೆ, ಓಕೆನಾ? ಸೊ ನಾವು ನಮ್ಮದೇ ಆದಂತಹ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಹಣ ಸಂಪಾದನೆ ಮಾಡಲಿಕ್ಕೆ ನಮ್ಮ ಬಳಿ ಟಾಪ್ ಲೆವೆಲ್ ಡೊಮೈನ್ಗಳು ಬೇಕಾಗಿರುತ್ತೆ. ಸೊ ಯಾವುದಪ್ಪ ಇದು ಟಾಪ್ ಲೆವೆಲ್ ಡೊಮೈನ್ಗಳು ಅಂತ ನೋಡಿದ್ರೆ .com, .in, .org, .net. ಸೊ ಇಂತಹ ಡೊಮೈನ್ಗಳೆಲ್ಲ ಟಾಪ್ ಲೆವೆಲ್ ಡೊಮೈನ್ ಆಗಿರುತ್ತೆ. ಸೊ ನನ್ನ ಬಳಿ ಇರೋದು ಒಂದು ಟಾಪ್ ಲೆವೆಲ್ ಡೊಮೈನ್ ಆಗಿದೆ. ಸೊ ನೀವು ಕೂಡ ಈ ಥರದ ಒಂದು ಟಾಪ್ ಲೆವೆಲ್ ಡೊಮೈನನ್ನು ಪರ್ಚೇಸ್ ಮಾಡ್ಕೊಬೇಕಾಗತ್ತೆ. ಸೊ ಹಾಗಾದರೆ ಯಾವುದಪ್ಪ ಇದು ಡೊಮೈನು, ಎಲ್ಲಿಂದ ಪರ್ಚೇಸ್ ಮಾಡೋದು ಅಂತ ಕೇಳಿದ್ರೆ, ಸೊ ನಾನು ವೆಬ್ಸೈಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್ namecheap.com ಅಲ್ಲಿ ತೊಗೊಬೋದು, godaddy.com ಅಲ್ಲಿ ತೊಗೊಬೋದು, ಇನ್ನೂ ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ. ಸೊ ಅದರಲ್ಲೆಲ್ಲ ಬಂದ್ಬಿಟ್ಟು ನಾವು ಡೊಮೈನ್ ನೇಮ್ಸ್ಗಳನ್ನು ಪರ್ಚೇಸ್ ಮಾಡ್ಕೊಬೋದು. ಸೊ ಎಲ್ಲ ಬೆಸ್ಟ್ ಬೈ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟು ಸರಿ ಅಪ್ಪ, ಡೊಮೈನ್ ನೇಮ್ ತಗೊಂಡಾಯಿತು. ಹಾಗಾದರೆ ಈ ಒಂದು ಡೊಮೈನ್ ನೇಮ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಡೊಮೈನ್ ನೇಮ್ ಅನ್ನೋದು ಒಂದು ಅಡ್ರೆಸ್ ಮಾತ್ರ, ಓಕೆನಾ? ಇದು ಜಾಗ ಅಲ್ಲ, ಇದು ನಿಮ್ಮ ಊರಿಗೆ ಬರುವಂತಹ ಒಂದು ಅಡ್ರೆಸ್. ಸೊ ಈ ಒಂದು ಅಡ್ರೆಸ್ ಇಟ್ಕೊಂಡು ನಾವು ಏನು ಮಾಡೋಕ್ಕಲ್ಲ, ಊರಿಗೆ ಹೋಗಬೇಕು. ಈಗ ಊರಲ್ಲಿ ನಮಗೊಂದು ಜಾಗವನ್ನು ತೆಗಿಬೇಕು. ಸೊ ಜಾಗವನ್ನು ತಗೊಂಡ್ರೆ ಅದು ನಮ್ಮ ಜಾಗವಾಗಿರುತ್ತೆ. ಸೊ ಆ ಒಂದು ಜಾಗದಲ್ಲಿ ನಾವು ನಮ್ಮ ಒಂದು ವೆಬ್ಸೈಟ್ಗಳ ಫೈಲ್ಗಳನ್ನೆಲ್ಲ ಇಟ್ಕೊಬೇಕು. ಬರೀ ಅಡ್ರೆಸ್ ಇಟ್ಕೊಂಡ್ರೆ ವೆಬ್ಸೈಟ್ ವರ್ಕ್ ಆಗಲ್ಲ. ವೆಬ್ಸೈಟಲ್ಲಿ ಕೆಲವೊಂದು ಫೈಲ್ಸ್ಗಳನ್ನು ಇನ್ಸ್ಟಾಲ್ ಮಾಡಿದ್ರೆ ನಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅದೇ ಥರ ಡೊಮೈನ್ ನೇಮನ್ನು ಪರ್ಚೇಸ್ ಮಾಡಿ ಆಯಿತು. ಈಗ ನಾವು ಮಾಡುವಂತಹ ಕೆಲಸ ಏನಪ್ಪ ಅಂತ ನೋಡಿದ್ರೆ, ನಾವಿವಾಗ ಒಂದು ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಕೊಬೇಕು. ಹೋಸ್ಟಿಂಗ್ ದಟ್ ಮೀನ್ಸ್ ಒಂದು ಜಾಗ, ಒಂದು ಸ್ಪೇಸ್ ಅಂತ ತಗೊಳ್ಳಿ. ಸೊ ಈ ರೀತಿಯಾದ ಒಂದು ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಕೊಬೇಕು. ನಾನು ಪರ್ಸನಲ್ ಆಗಿ ಯಾವ ಹೋಸ್ಟಿಂಗನ್ನು ಯೂಸ್ ಮಾಡ್ತಿದ್ದೇನೆ ಅಂದರೆ v1.com ಅಂತ ಒಂದು ಹೋಸ್ಟಿಂಗ್ ಪ್ರೊವೈಡರ್. ಸೊ ಅವ್ರ ಹತ್ರ ಹೋಸ್ಟಿಂಗನ್ನು ತೊಗೊಂಡಿದ್ದೀವಿ. ನೀವು ಎಲ್ಲಿ ಬೇಕಾದರೂ ತೊಗೊಬೋದು. ಫಾರ್ ಎಕ್ಸಾಂಪಲ್ ಬ್ಲೂ ಹೋಸ್ಟ್ ಅಂತ ಇರುತ್ತೆ, ಅಥವಾ ಬಿಗ್ ರಾಕ್ ಇರುತ್ತೆ, ಹೋಸ್ಟಿಂಗ್ ರಾಜ ಇರುತ್ತೆ. ಸೊ ಈ ರೀತಿಯಾದ ಹಲವಾರು ವೆಬ್ ಹೋಸ್ಟಿಂಗ್ ಇದ್ದಾವೆ. ಗೂಗಲ್ ಕ್ಲೌಡ್ ಇರ್ಬೋದು, ಅಮೆಝಾನ್ನ AWS ಇರ್ಬೋದು, ಅಥವಾ ಈ ಥರ ಸುಮಾರು ಕ್ಲೌಡ್ ಅಂದರೆ ಹೋಸ್ಟಿಂಗನ್ನು ಪ್ರೊವೈಡ್ ಮಾಡುವ ಕಂಪನಿಗಳಿದ್ದಾವೆ. ಅದೆಲ್ಲ ರೇಟ್ ಜಾಸ್ತಿನೂ ಕೂಡ ಇರುತ್ತೆ. ಕೆಲವೊಂದು ನಾನು ಯೂಸ್ ಮಾಡೋದು ಒಂದು ಚೀಪ್ ರೇಟಲ್ಲಿ ನಾನು ಹೋಸ್ಟಿಂಗನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಕೊಳ್ಳೋರಾದರೆ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹೋಸ್ಟಿಂಗ್ ಪರ್ಚೇಸ್ ಮಾಡಲಿಕ್ಕೂ ಬೆಸ್ಟ್ ಬೈ ಲಿಂಕೆಲ್ಲ ಯಾವುದಿದೆ, ಅದು ಅಂದರೆ ಬೆಸ್ಟ್ ವೆಬ್ಸೈಟ್ಗಳೆಲ್ಲ ಯಾವುದಿದೆ, ಸೊ ಅದನ್ನೆಲ್ಲ ನಾನು ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಒಂದು ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಕೊಬೇಕು. ಸರಿ, ಓಕೆ ಅಪ್ಪ, ನಾವು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಿ ಆಯಿತು. ಈಗ ಏನು ಮಾಡಬೇಕು ಅಂದರೆ, ನಾವು ವೆಬ್ಸೈಟ್ ಅಂದರೆ ಡೊಮೈನ್ ನೇಮನ್ನು ಪರ್ಚೇಸ್ ಮಾಡಿದ್ವಿ. ಈಗ kannada.tech.com ಅನ್ನೋದು ಒಂದು ಡೊಮೈನ್ ನೇಮ್. ಈಗ ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀವಿ, ಒಂದು ಜಾಗ. ಈ ಒಂದು ಡೊಮೈನ್ ನೇಮನ್ನು ಹೋಸ್ಟಿಂಗಿಗೆ ಲಿಂಕ್ ಮಾಡಬೇಕು, ಓಕೆನಾ? ಸೊ ಈ ಒಂದು ಹೋಸ್ಟಿಂಗ್ ಪ್ರೊವೈಡರ್ನವರು ನೇಮ್ ಸರ್ವರ್ನ ಹೆಸರುಗಳನ್ನು ಕೊಡ್ತಾರೆ. ಸೊ ಆ ಒಂದು ನೇಮ್ ಸರ್ವರನ್ನ ಹೆಸರುಗಳನ್ನು ಏನು ಡೊಮೈನ್ ನೇಮ್ ಪರ್ಚೇಸ್ ಮಾಡಿರ್ತೀವಿ, ಸೊ ಆ ಒಂದು ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ನಮ್ಮ ಒಂದು ಅಕೌಂಟಲ್ಲಿ ಡೊಮೈನ್ಸ್ ಇರುತ್ತೆ, ಅಲ್ಲಿ ಆ ಒಂದು ನೇಮ್ ಸರ್ವರನ್ನು ಆ್ಯಡ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಏನಿದೆ ಅಂದರೆ ನಮ್ಮ ಒಂದು ಡೊಮೈನ್ ನೇಮ್ ಇದೆ, ಇದು ಹಾಸ್ಟಿಂಗಿಗೆ ಕನೆಕ್ಟ್ ಆಗುತ್ತೆ. ಈಗ ನಮ್ಮ ಒಂದು ವೆಬ್ಸೈಟ್ ರೆಡಿ ಇದೆ ಹೋಸ್ಟ್ ಮಾಡಲಿಕ್ಕೆ, ಅಂದರೆ ಪಬ್ಲಿಕ್ ಮಾಡಲಿಕ್ಕೆ. ಸೊ ಯಾರೇ ಆದರೂ ನಮ್ಮೊಂದು ವೆಬ್ಸೈಟನ್ನು ಟೈಪ್ ಮಾಡಿ ಎಂಟರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ kannada.tech.com ಅಂತ, ಆವಾಗ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡುವಾಗ ಅದರಲ್ಲಿ ನಮಗೆ ಏನೂ ತೋರಿಸೋದಿಲ್ಲ. ಸೊ ನಾವೀಗ ಏನು ಮಾಡಬೇಕು ಅಂದರೆ, 3ನೆಯ ಸ್ಟೆಪ್, ಅದರಲ್ಲಿ ನಾವು ವೆಬ್ಸೈಟನ್ನು ಬಿಲ್ಡ್ ಮಾಡಬೇಕು. ಸೊ ನಾವಾಗೆ ಕೋಡಿಂಗ್ ಎಲ್ಲ ಬರೆದ್ಬಿಟ್ಟು ನಾವು ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡ್ಬೋದು. ಸೊ ಅದು ಕಷ್ಟದ ಕೆಲಸ. ನೆಕ್ಸ್ಟು ನೋಡಬೇಕಂದ್ರೆ ಒಂದು ಹೋಸ್ಟಿಂಗ್ ಪ್ರೊವೈಡರ್ಸ್ ವೆಬ್ಸೈಟ್ ಬಿಲ್ಡರ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು, ಆದರೆ ನಮಗೆ ಗೊತ್ತಿಲ್ಲದ ವಿಷಯ. ಸೊ ನೆಕ್ಸ್ಟು ಈಸಿಯಾಗಿ ಒಂದು ಮೆಥಡು, ಆ ಒಂದು ಹೋಸ್ಟಿಂಗ್ ಪ್ರೊವೈಡರ್ನ cPanel ಏನಿರುತ್ತೆ ಅದರಲ್ಲಿ ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡಲಿಕ್ಕೂ ಕೂಡ ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೊತೀವಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ
ನಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಸೊ ಅದನ್ನು ಇಟ್ಕೊಂಡು ನಾವು ಅದರಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇರಬೇಕಾಗತ್ತೆ. ಸೊ ಈಗ ನಮ್ಮ ಒಂದು ವೆಬ್ಸೈಟನ್ನು ಅಂದರೆ ಡೊಮೈನ್ ನೇಮನ್ನು ತಗೊಂಡಾಯ್ತು, ಹೋಸ್ಟಿಂಗ್ ತಗೊಂಡಾಯ್ತು, ವೆಬ್ಸೈಟ್ ಕನೆಕ್ಟ್ ಮಾಡಾಯಿತು. ಈಗ ಅದರಲ್ಲಿ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡಿ ಕೂಡ ಆಯಿತು. ಸೊ ನಾವೇನು ಮಾಡಬೇಕು ಅಂದರೆ ನಮ್ಮ ಒಂದು ವೆಬ್ಸೈಟಿಗೆ ಒಳ್ಳೆಯ ಒಂದು ಥೀಮ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಅಥವಾ ಪರ್ಚೇಸ್ ಮಾಡಿ ಕೂಡ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇನ್ನೂ ನಾವು ಅರ್ನ್ ಮಾಡೋ ಸ್ಟೇಜಿಗೆ ಬರಲಿಲ್ಲ. ಓಕೆನಾ, ಇದಕ್ಕೆ ಇನ್ನೂ ಕೆಲವೊಂದು ಮೆಥಡ್ಸ್ಗಳಿದ್ದಾವೆ. ಫಸ್ಟು ನಮ್ಮೊಂದು ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟಿಗೆ ಪೋಸ್ಟ್ಗಳನ್ನು ಡೈಲಿ ಹಾಕಬೇಕಾಗತ್ತೆ. ಯಾವ ಥರದ ಪೋಸ್ಟ್ ಅಂದರೆ ನೀವು ಯಾವ ಥರದ ಕ್ಯಾಟಗರಿಯಲ್ಲಿ ವೆಬ್ಸೈಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಅಂದರೆ ನಾನು ಟೆಕ್ ಬಗ್ಗೆ ಪೋಸ್ಟ್ಗಳನ್ನು ಹಾಕ್ತೀವಿ. ಒಂದೊಂದು ಪೋಸ್ಟು 400ರಿಂದ 600 ವರ್ಡ್ ಇದ್ದರೆ ಬೆಸ್ಟ್ ಆಗಿರುತ್ತೆ. ಓಕೆನಾ, ಪೋಸ್ಟನ್ನು ಹೇಗೆ ಅಪ್ಲೋಡ್ ಮಾಡ್ತೀವಿ ಇದೆಲ್ಲ ಏನು ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅದಿನ್ನೂ ಪ್ರಾಕ್ಟಿಕಲ್ ನಾನು ವಿಡಿಯೋ ಮಾಡಿಲ್ಲ. ಪ್ರಾಕ್ಟಿಕಲ್ ವಿಡಿಯೋ ಮಾಡಿದ್ದು ನಾನು ವೆಬ್ಸೈಟ್ ಅಂದರೆ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಓಕೆನಾ, ಆ ಒಂದು ಪ್ರಾಕ್ಟಿಕಲ್ಗಳನ್ನು ನೀವು ನೋಡಿಕೊಂಡು ನಿಮ್ಮದೇ ಆದಂತಹ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಬೇಕು. ಓಕೆ, ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ಸೊ ಹಾಗಾದರೆ ಇನ್ನೂ ಎಕ್ಸ್ಪ್ಲನೇಷನನ್ನು ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಈಗ ಮೇಯ್ನಾಗಿ ವೆಬ್ಸೈಟು ನಮ್ಮದು ರೆಡಿಯಪ್ಪ. ಈಗ ಇದರಿಂದ ಹಣ ಸಂಪಾದನೆ ಮಾಡೋದು ಹೇಗೆ? ಓಕೆ, ಈಗ ಬರುವುದೇ ಆಡ್ಸೆನ್ಸ್ ಅಂತ ಒಂದು ಕಂಪನಿ. ಇದು ಗೂಗಲ್ನವ್ರದ್ದು. ಇವ್ರೇನು ಮಾಡ್ತಾರೆ ಅಂದರೆ ನಮ್ಮ ಒಂದು ವೆಬ್ಸೈಟಲ್ಲಿ ಅಡ್ವರ್ಟೈಸನ್ನು ಹಾಕ್ತಾರೆ. ಓಕೆ, ನಮ್ಮೊಂದು ವೆಬ್ಸೈಟಲ್ಲಿ ಅಡ್ವರ್ಟೈಸನ್ನು ಹಾಕಿ ಏನು ಅಡ್ವರ್ಟೈಸಲ್ಲಿ ದುಡ್ಡು ಬರುತ್ತೆ ಅದರಲ್ಲಿ 63% ನಮಗೆ ಕೊಟ್ಟು ಮಿಕ್ಕಿದ ದುಡ್ಡನ್ನು ಅವ್ರು ಇಟ್ಕೊತಾರೆ. ಸೊ ಇದು ಈ ರೀತಿ ಎಲ್ಲರೂ ಹಣವನ್ನು ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಏನು ದೊಡ್ಡ ದೊಡ್ಡ ನ್ಯೂಸ್ ವೆಬ್ಸೈಟ್ಗಳಿದ್ದಾವೆ ಅದೇ ಥರ ಕೋಟಿಗಟ್ಟಲೆ ದುಡ್ಡು ಮಾಡ್ತಿದ್ದಾರೆ. ಅವರೊಂದು ವೆಬ್ಸೈಟ್ನಲ್ಲಿ ಅಡ್ವರ್ಟೈಸನ್ನು ಹಾಕ್ಕೊಂಡು ಕೋಟಿಗಟ್ಟಲೆ ದುಡ್ಡು ಮಾಡ್ತಿದ್ದಾರೆ. ಇದು ಫ್ಯಾಕ್ಟು. ಓಕೆ, ಸೊ ಹಾಗಾದರೆ ಏನಪ್ಪ ಇದು ಆಡ್ಸೆನ್ಸ್ ಅಂತ ಕೇಳಿದ್ರೆ, ಇದು ಗೂಗಲ್ನವ್ರದ್ದೇ ಒಂದು ಪ್ರಾಡಕ್ಟು. ಇದರಲ್ಲಿ ಹೋಗಿ ನಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ವೆಬ್ಸೈಟನ್ನು ಅಲ್ಲಿ ಲಿಂಕ್ ಮಾಡ್ಕೋಬೇಕು. ಲಿಂಕ್ ಮಾಡ್ಕೊಂಡಾದ್ಮೇಲೆ ಅಡ್ವರ್ಟೈಸನ್ನು ಶೋ ಮಾಡ್ತಾರೆ. ಸೊ ಅದರಲ್ಲಿ ಶೋ ಮಾಡೋದು ಅಂದರೆ ನಮ್ಮ ಒಂದು ವೆಬ್ಸೈಟಿಗೆ ಎಷ್ಟು ಜನ ವಿಸಿಟರ್ಸ್ ಬರ್ತಾರೆ ಅಷ್ಟಕ್ಕೆ ತಕ್ಕನಾಗಿ ನಮಗೆ ಹಣ ಬರ್ತಾನೆ ಇರುತ್ತೆ. ಆದರೆ ವ್ಯೂಸ್ ತರೋದು ಅಷ್ಟು ಸುಲಭ ಅಲ್ಲ, ಇದು ಕಷ್ಟದ ಕೆಲಸ. ನೆಕ್ಸ್ಟು ನಾನು ಪ್ರಾಕ್ಟಿಕಲ್ ಮಾಡುವಾಗ ಇದೆಲ್ಲ ಹೇಗೆ ಅಂತ ಒಂದು ಸಣ್ಣ ಸಣ್ಣ ಟಿಪ್ಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ. ಓಕೆ, ಈಗ ಇದೆಲ್ಲ ಓಕೆ, ಆದರೆ ಈ ಒಂದು ವೆಬ್ಸೈಟನ್ನು ಆಡ್ಸೆನ್ಸ್ಗೆ ಲಿಂಕ್ ಮಾಡುವಾಗ ಅಷ್ಟು ಈಸಿಯಾಗಿ ನಮಗೆ ಆಡ್ಸೆನ್ಸ್ ಅಪ್ರೂವಲ್ ಕೊಡ್ತಾರೆ ಅಂದರೆ ಇಲ್ಲ. ಈಗ ಕನ್ನಡದಲ್ಲೂ ಕೂಡ ಆಡ್ಸೆನ್ಸ್ ಅಪ್ರೂವಲ್ ಅವೈಲೇಬಲ್ ಇದೆ. ಈಗ ನಾನು ಇಂಗ್ಲೀಷಲ್ಲೇ ಬ್ಲಾಗ್ ಮಾಡೋದು ಅಂದರೆ ವೆಬ್ಸೈಟ್ನ ನಾವು ಬ್ಲಾಗ್ ಅಂತಲೂ ಕರಿತೀವಿ. ಓಕೆನಾ, ಸೊ ಈ ರೀತಿ ಬ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಅಪ್ರೂವಲ್ ತಗೊಳ್ಳೋದು ಹೇಗೆ ಆಡ್ಸೆನ್ಸ್ ಅವ್ರ ಹತ್ರ ಅಂತ ನೋಡೋದಾದರೆ, ನಮ್ಮ ಬಳಿ ಒಂದು ವೆಬ್ಸೈಟ್ ಇರಬೇಕು, ಟಾಪ್ ಲೆವೆಲ್ ಡೊಮೈನ್ ಆಗಿರಬೇಕು. ಸೊ ನಾನು ಫಸ್ಟೇ ಹೇಳ್ದಂಗೆ, ಮತ್ತು ಆ ಒಂದು ವೆಬ್ಸೈಟ್ನಲ್ಲಿ ನಾವು ಕ್ಯಾಟಗರಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮಿನಿಮಮ್ ಅಂದರೂ ಒಂದು 6 ಕ್ಯಾಟಗರಿ ಇದ್ದರೆ ಅದು ಬೆಸ್ಟ್ ಆಗಿರುತ್ತೆ. ಏನಪ್ಪ ಇದು ಕನ್ಫ್ಯೂಸ್ ಮಾಡಬೇಡ ಅಂತ ನೀವು ಹೇಳ್ತಿದ್ದೀರಾ, ಗೊತ್ತು. ಇದು ನಾನು ಪ್ರಾಕ್ಟಿಕಲಲ್ಲಿ ತಿಳಿಸ್ಕೊಡ್ತೀನಿ. ಜಸ್ಟ್ ಥಿಯರಿ ಮಾತ್ರ. ಫಸ್ಟು ಇದನ್ನು ನೀವು ಬೇಸಿಕನ್ನು ತಿಳ್ಕೊಂಡ್ರೆ ಅದನ್ನು ನೀವು ಈಸಿಯಾಗಿ ಮಾಡ್ಕೊಬೇಕು. ಫಸ್ಟು 6 ಕ್ಯಾಟಗರಿಯನ್ನು ಕ್ರಿಯೇಟ್ ಮಾಡ್ಕೊಬೇಕು. ಅದೇ ನಿಮ್ಮ ಒಂದು ಮೇನ್ ಮೆನು ಆಗಿರುತ್ತೆ. ನೆಕ್ಸ್ಟು ನೋಡಬೇಕು ಅಂದರೆ, ನೀವು ಡೈಲಿ ಒಂದೊಂದು ಪೋಸ್ಟ್ ಅಥವಾ 2 ದಿನಕ್ಕೆ ಒಂದೊಂದು ಪೋಸ್ಟ್, ಈ ಥರ ಒಂದು 20 ಪೋಸ್ಟ್ ಆದರೂ ಮಿನಿಮಮ್ ಹಾಕ್ಕೊಂಡಿರಬೇಕು. ಮತ್ತು ನಿಮ್ಮ ಒಂದು ವೆಬ್ಸೈಟಿಗೆ ನಾನು ನನ್ನ ಒಂದು ವೆಬ್ಸೈಟ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಅದರಲ್ಲಿ ನಾನು ಅಬೌಟ್ ಅಸ್ ಮತ್ತು ಕಾಂಟ್ಯಾಕ್ಟ್ ಅಸ್, ಡಿಸ್ಕ್ಲೈಮರ್, ಪ್ರೈವಸಿ ಪಾಲಿಸಿ, ಸೈಟ್ ಮ್ಯಾಪ್, ಸೊ ಈ ರೀತಿಯಾದ ಪೇಜಸ್ಗಳನ್ನು ಕ್ರಿಯೇಟ್ ಇಟ್ಕೊಂಡಿದ್ದೀನಿ. ಅದನ್ನು ನಮ್ಮೊಂದು ಬಾಟಮ್ನಲ್ಲಿ, ವೆಬ್ಸೈಟ್ನ ಬಾಟಮ್ನಲ್ಲಿ ನಾವು ಆ ಒಂದು ಮೆನುವನ್ನು ಹಾಕಬೇಕಾಗತ್ತೆ, ಫೂಟರ್ ಮೆನು ಆಗಿ. ಇದೆಲ್ಲ ಮಾಡಿ ಆಯಿತು. ನಮ್ಮ ಒಂದು ವೆಬ್ಸೈಟಿಗೆ ಒಳ್ಳೆಯ ಒಂದು ಲೋಗೋವನ್ನು ಸೆಟ್ ಮಾಡಿ, ಆಮೇಲೆ ನಮ್ಮ ಒಂದು ವೆಬ್ಸೈಟ್ ಏನಿದೆ ಅದನ್ನು ನಾವು ಗೂಗಲ್ನ ಒಂದು ವೆಬ್ ಮಾಸ್ಟರ್ ಇರುತ್ತೆ. ಸೊ ಗೂಗಲ್ ಸರ್ಚ್ ಕನ್ಸೋಲ್ ಅಂತ, ಅದರಲ್ಲಿ ಲಿಂಕ್ ಮಾಡಬೇಕಾಗತ್ತೆ. ಇದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ಕೆಲಸ ಬಹಳ ಇದೆ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಲಿಂಕ್ ಮಾಡಿ ಆದಮೇಲೆ ಅಪ್ರೂವಲ್ಲಿಗೆ ಹಾಕಿದ್ರೆ ನಮ್ಮ ಒಂದು ವೆಬ್ಸೈಟನ್ನು ಒಂದು 5 ದಿನದಲ್ಲಿ ನೋಡಿಬಿಟ್ಟು ಎಲಿಜಿಬಿಲಿಟಿ ಇದ್ದರೆ ಅಪ್ರೂವ್ ಮಾಡ್ತಾರೆ, ಎಲಿಜಿಬಿಲಿಟಿ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ಸೊ ಯಾಕೆ ಹೀಗೆ ಅಂದರೆ, ನಮ್ಮ ಒಂದು ವೆಬ್ಸೈಟ್ ಏನಿದೆ ಅದು ಖಂಡಿತವಾಗ್ಲೂ 100% ಪ್ರೊಫೆಷನಲ್ ಆಗಿ ಇರಬೇಕು. ಆ ಥರ ನೀವು ಅಲ್ಲಿ ಆರ್ಟಿಕಲನ್ನು ಬರೀಬೇಕು. ವೆಬ್ಸೈಟ್ ನೋಡಲಿಕ್ಕೆ ಆ ಥರ ಚೆನ್ನಾಗಿರಬೇಕು. ಫಾರ್ ಎಕ್ಸಾಂಪಲ್ ಈ ಒಂದು ವೆಬ್ಸೈಟ್ ಥರ. ಓಕೆ, ಸೊ ಈ ರೀತಿ ಎಲ್ಲ ಮಾಡಾದ್ಮೇಲೆ ಕೊನೆಗೆ ನಮಗೆ ವೆಬ್ಸೈಟಿಂದ ಅಂದರೆ ಆಡ್ಸೆನ್ಸಿಂದ ನಮ್ಮ ಒಂದು ವೆಬ್ಸೈಟಿಗೆ ಅಪ್ರೂವಲ್ ಸಿಗುತ್ತೆ. ನಮ್ಮ ಒಂದು ವೆಬ್ಸೈಟ್ನಲ್ಲಿ ಟ್ರಾಫಿಕ್ ತಕ್ಕೊಂಡು, ಅಂದರೆ ಟ್ರಾಫಿಕ್ ಅಂದರೆ ಏನು, ವಿಸಿಟರ್ಸನ್ನು ಕರೆಸಿ ಅವರಿಗೆ ಅಡ್ವರ್ಟೈಸನ್ನು ತೋರಿಸಿ ನಮ್ಮೊಂದು ವೆಬ್ಸೈಟಿಂದ ನಾವು ಹಣವನ್ನು ಸಂಪಾದನೆ ಮಾಡ್ಕೊಬೋದು. ಸೊ ಇದಿಷ್ಟು ನಮ್ಮ ಒಂದು ವೆಬ್ಸೈಟ್ನಿಂದ ಹೇಗೆ ಹಣವನ್ನು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪ್ಲನೇಷನ್. ಇನ್ನೂ ಮುಂಬರುವ ವಿಡಿಯೋಗಳಲ್ಲಿ ನಾನು
ಹೇಗೆ ಡೊಮೈನ್ ನೇಮ್ ಪರ್ಚೇಸ್ ಮಾಡೋದು, ಹಾಸ್ಟಿಂಗನ್ನು ಪರ್ಚೇಸ್ ಮಾಡಿ ಎರಡನ್ನು ಲಿಂಕ್ ಮಾಡೋದು ಹೇಗೆ, ಮತ್ತು ಅದರಲ್ಲಿ ವರ್ಡ್ ಪ್ರೆಸನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾವು ಪೋಸ್ಟ್ ಬರೆಯೋದು ಹೇಗೆ ಫಸ್ಟು, ಮತ್ತು ಪೇಜಸ್ ಕ್ರಿಯೇಟ್ ಮಾಡೋದು ಹೇಗೆ, ಪೇಜಸ್ ಯಾವ ಥರ ಇರಬೇಕು, ಟಿಪ್ಸ್ ಅಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಹಿಡ್ಕೊಂಡು kannadaTech.comಗೆ ಆ್ಯಡ್ಸನ್ಸ್ ಅಪ್ರೂವಲ್ ತೊಗೊಂಡಿದ್ದೀನಿ. ಸೊ ಬರೀ 6 ಪೋಸ್ಟಿಗೆ ತೊಗೊಂಡಿದ್ದೀನಿ. ಆದರೆ ನಾನು ಅಷ್ಟು ಈಸಿಯಾಗಿ ನಿಮಗೆ ಅರ್ಥ ಮಾಡೋಷ್ಟು ಅದನ್ನು ಹೇಳಬೇಕು ಅಂದರೆ ಪ್ರಾಕ್ಟಿಕಲ್ನಲ್ಲಿ ಮಾತ್ರ ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಓಕೆ, ಪೋಸ್ಟ್ ನಿಮ್ಮದೇ ಒರಿಜಿನಲ್ ಕಂಟೆಂಟು ಒಂದು 1000 ವರ್ಡ್ಸ್ ಹತ್ತತ್ರ ಇದ್ದರೆ ಆ ರೀತಿ ತೊಗೊಬೋದು. ಬಟ್ ಸಿಂಪಲ್ಲಾಗಿ ಮಾಡಲಿಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಇದು ಕಷ್ಟನೇ. ಸೊ ಈ ರೀತಿ ಮುಂಬರುವ ವಿಡಿಯೋಗಳಲ್ಲಿ ನಾನು ಅದೆಲ್ಲ ನಿಮಗೆ ಖಂಡಿತವಾಗ್ಲೂ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನಂದರೆ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ನೀವು. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ನೋಟಿಫಿಕೇಷನನ್ನು ಎನೇಬಲ್ ಮಾಡೋದ್ರಿಂದ ನಾನು ಏನು ನೆಕ್ಸ್ಟ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಅದು ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ನೀವು ಮಿಸ್ ಮಾಡ್ಕೊಳ್ದೇ ಆ ವಿಡಿಯೋಗಳನ್ನು ನೋಡ್ಕೊಬೋದು. ನಾನು ಡೈಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ನಾವೇನು ಡೊಮೈನ್ ನೇಮ್ ಪರ್ಚೇಸ್ ಮಾಡಿ ನೇಮ್ ಸರ್ವರನ್ನು ಲಿಂಕ್ ಮಾಡುವಾಗ ಅದು ಅಪ್ಡೇಟ್ ಆಗಲಿಕ್ಕೆ 48 ಅವರ್ಸ್ ಆಗುತ್ತೆ. ಸೊ ನಾನು ಒಂದಿನ ಪರ್ಚೇಸ್ ಮಾಡೋದು ತೋರಿಸ್ತೀನಿ, ಇನ್ನೊಂದು ದಿನ ಕನೆಕ್ಟ್ ಮಾಡೋದು ತೋರಿಸ್ತೀನಿ. ಸೊ ಇದೇ ರೀತಿ ಒಂದೊಂದು ದಿನ ಒಂದೊಂದು ವಿಡಿಯೋ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇ ಆ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.